ನೀವಂದ್ರೆ ಇಷ್ಟ ಇಲ್ಲದೆ ಇದ್ರೆ ನೀವು ಗಿಫ್ಟಾಗಿ ಕೊಟ್ಟಿರೋ ಡ್ರೆಸ್ಸು ಯಾಕೆ ಹಾಕೋತೀನಿ? ನಿಮಗೆ ಹೆಂಡತಿ ಆಗೋ ಹುಡುಗಿ ಆಗಿ ನಿಮಗೆ ನೋವು ಕೊಡಬೇಕು ಅಂತ ಯಾಕೆ ಅನ್ಕೊಂತೀನಿ? ನೀವಿಲ್ಲದೆ ಇದ್ರೆ ನಿಜವಾಗ್ಲೂ ನಾನಿಲ್ಲ. ಪ್ರೀತಿ ಇರೋ ಕಡೆ ಕೋಪ ಕೂಡ ಇರುತ್ತೆ ಅಂತಾರೆ. ಮಾವ, ಇದ್ರ ಮೇಲೆ ಸೈನ್ ಮಾಡು. ಮಾವ, ಏನು? ಏನಿದು? ನಿನ್ ಸೈನ್ ಬದಲು ನಿತ್ಯ ಹೆಸರು ಬರ್ತಿದ್ಯಲ್ಲ? ನಿತ್ಯ ಆಫೀಸಿಗೆ ಬಂದ್ಲಾ ಅಂತ ಕೇಳಕ್ ಹೋಗಿ ತಪ್ಪಿ ಹೆಸರು ಬರ್ದಿದ್ದೀನಿ. ಮತ್ತೆ ಟೈಪ್ ಮಾಡ್ಕೊಂಡ್ ಬಾ. ಸ್ವಪ್ನ, ನಿತ್ಯ ಬಂದ್ಲಾ? ಏರಿ ತಿಳಿತೋ ಇಲ್ವೋ? ವಾಟ್? ಅದೇ ಮಾವ, ಆ ಮನೇಲಿ ಕೋಳಿ ಕೂಗ್ತೋ ಇಲ್ವೋ, ಮೇಡಮ್ ಅವ್ರಿಗೆ ಬೆಳಗ್ಗೆ ಆಯ್ತೋ ಇಲ್ವೋ ಅಂತಂದೆ. ಇಲ್ಲ ಸ್ವಪ್ನ, ನಿತ್ಯ ಟೈಮ್ ಅಂದ್ರೆ ಟೈಮ್. ಪಂಕ್ಚುಯಾಲಿಟಿಲಿ ಅವಳು ಪರ್ಫೆಕ್ಟ್. ತುಂಬಾ ವಹಿಸ್ಕೊಂಡ್ ಬರ್ತಿದ್ಯಾ ಮಾವ. ಅವಳನ್ನ ಆಕಾಶಕ್ಕೇರ್ಸಿ ನೀನ್ ಮಾತ್ರ ಪಾತಾಳಕ್ ಬೀಳ್ತಿದ್ಯಾ. ಯಾಕಿಷ್ಟು ಕೆಳಗಿಳಿತಿದ್ಯಾ ಮಾವ? ದಿನಕ್ಕೂ ನಿನ್ ಬಿಹೇವಿಯರ್ ಚೇಂಜ್ ಆಗ್ತಿದೆ. ನಂಬರ್ 1 ಆಗೋದಕ್ಕೆ ಇಷ್ಟೆಲ್ಲ ಚೇಂಜ್ ಆಗ್ಬೇಕಾ? ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಇದ್ರ ಬಗ್ಗೆ. ಏನಕ್ ಮಾವ ಅಷ್ಟೊಂದು ಹಠ? ಕಣ್ ಮುಂದಿರೋ ನನ್ನ ಬೇಡ ಅಂದೆ. ಎಂಗೇಜ್ಮೆಂಟ್ ರಿಂಗ್ ವಾಪಸ್ ಕಳ್ಸಿದ್ರು ಆ ನಿತ್ಯನೇ ಬೇಕು ಅಂದೆ. ನಮ್ ಫ್ಯಾಮಿಲಿ ಮೆಂಬರ್ಸ್ನ ಇನ್ಸಲ್ಟ್ ಮಾಡಿದ್ರು ಅವಳೇ ಹೆಚ್ಚು ಅಂದೆ. ಕೊನೆಗೆ ನಿನ್ನ ಅವಾಯ್ಡ್ ಮಾಡ್ತಿದ್ರು, ಅವಳ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಿದ್ಯಾ. ಅವಳ ಹೆಸರಲ್ಲಿ ಫ್ಯಾಕ್ಟ್ರಿ ತಗೊಂಡೆ. ಅಜ್ಜಿನ ಸೈಡಲ್ಲಿಟ್ಟು ಅವಳ ಹತ್ರನೇ ರಿಬನ್ ಕಟ್ ಮಾಡಿಸ್ದೆ. ಅವಳ ಮನೆಗೆ ಹೋಗಿ ಡ್ರೆಸ್ ಕೊಟ್ಟೆ. ಅವಳ ಡ್ರೆಸ್ ಹಾಳು ಮಾಡ್ಕೊಂಡು ಬಂದ್ರು ಒಂದ್ ಮಾತು ಕೂಡ ಹೇಳ್ದಿರಾ ಅವಳ ಹಿಂದೆನೆ ಹೋದೆ. ನಿನ್ ಕ್ಯಾರೆಕ್ಟರ್ ಇದಲ್ಲ ಮಾವ. ನಿನ್ನ ನೀನ್ ಮಿಸ್ ಮಾಡ್ಕೊಂತಿದ್ಯಾ. ಅವಳ ಮೋಡಿಗೆ ಬಿದ್ದು ಚೇಂಜ್ ಆಗ್ತಿದ್ಯಾ. ನೀನ್ ಹೂ ಅಂದ್ರೆ ಸಾವಿರಾರು ಜನ ಹುಡುಗಿರು ನಿನ್ ಹಿಂದೆ ಬರ್ತಾರೆ. ನೀನ್ ಚಿಟ್ಕೆ ಹೊಡೆದ್ರೆ ನಿನ್ ಕೈ ಹಿಡ್ಕೊಳ್ಳೋದಿಕ್ಕೆ ರೆಡಿ ಆಗಿದ್ದಾರೆ. ಭಾರತದಲ್ಲಿ ಶ್ರೀಕೃಷ್ಣಗಿರೋ ಬ್ಯಾಕ್ ಗ್ರೌಂಡ್ ಇದೆ ಮಾವ ನಿಂಗೆ. ರಾಮಾಯಣದ ರಾಮನ್ ಹಾಗೆ ಅವಳೊಬ್ಳು ಹಿಂದೆನೆ ಓಡಾಡ್ತಿದ್ಯಾ. ಅವಳು ಸೀತೆ ಕೂಡ ಅಲ್ಲ, ಶೂರ್ಪಣಖಿ. ಥಿಂಕ್ ಮಾಡು ಮಾವ. ಅದೇ ನನಗೂ ಕೂಡ ಕನ್ಫ್ಯೂಸ್ ಆಗ್ತಿದೆ ಸ್ವಪ್ನ. ನಿತ್ಯನ್ ಬಿಹೇವಿಯರ್ ಡೈಜೆಸ್ಟ್ ಆಗ್ತಿಲ್ಲ. ಮೈಂಡ್ ಎಲ್ಲ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಡಿಸೈಡ್ ಮಾಡಕ್ಕಾಗ್ತಿಲ್ಲ. ಮಾವ ದಾರಿಗೆ ಬರ್ತಿದ್ದಾನೆ. ಒಂದ್ ಕೆಲಸ ಮಾಡೋಣವಾ? ನೀನು ನಾನು ಸೇರಿ ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಣವಾ? ಈ ವರ್ಕ್ ಎಲ್ಲ ಬಿಟ್ಟು ಪೀಸ್ಫುಲ್ ಆಗಿ ರಿಲ್ಯಾಕ್ಸ್ ಆಗ್ಬೇಕು ಅನ್ಸ್ತಿದೆ. ಹಾ ಮಾವ, ಏನ್ ಮಾವ ನೀನ್ ಹೇಳ್ತಾ ಇರೋದು? ಎಸ್ ಸ್ವಪ್ನ, ಡ್ರೈವರ್ ಕೂಡ ಬೇಡ, ನಾನೇ ಡ್ರೈವ್ ಮಾಡ್ತೀನಿ. ಯಾರಿಗೂ ಹೇಳ್ದೆ ಹೋಗ್ಬರೋಣ. ಕಮಾನ್. ಮಾವ ಫಾಸ್ಟಾಗಿ ಡಿಸಿಷನ್ ತಗೊಂತಾನೆ ಅಂತ ಗೊತ್ತು, ಆದ್ರೆ ಇಷ್ಟು ಫಾಸ್ಟಾ? ಮೊದಲು ಈ ವಿಷಯನ ಗಂಗಾಗೆ ಹೇಳಬೇಕು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗಂಗಾ, ಇರೇ ರಾತ್ರಿ ಏನ್ ಕೊಡದ್ನೋ ಏನೋ, ತಲೆ ದಿಮ್ಮ ಅಂತಿದೆ. ಸ್ವಲ್ಪ ಹೊತ್ತು ಮಲ್ಗೋಣ ಅಂದ್ರೆ ಬೆಳಗ್ಗೆನೆ ಎಬ್ಸಿ ಆಫೀಸಿಗೆ ಕಳಿಸ್ಬಿಟ್ರು. ನಾನೇನ್ ಮಾಡ್ಲಿ ಇಲ್ಲಿ? ನನ್ಗೇನ್ ಬರುತ್ತೆ? ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ. ಮೊದಲು ನಾನು ಹೇಳೋದು ಕೇಳು. ನಿನ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನದು? ಆಗ್ಲೇ ಆ ಜೈ ಸರು ಮತ್ತೆ ಸ್ವಪ್ನ ಮೇಡಮು ನೋಡು, ಇಂಥ ಕೆಲಸ
ಮಾಡ್ತಿದಾರಾ? ಅವ್ರಿಗೇನ್ ಕಡಿಮೆ ಆಗಿದ್ಯಾ ಈಗ? ನಿನ್ನೆ ರಾತ್ರಿ ಅಲ್ವಾ ಕೇಳಿದ ತಕ್ಷಣ ಹಗ್ ಮಾಡಿದ್ದು? ಏನು ಹಗ್ ಮಾಡದ್ಯಾ? ಅದೇನೋ ಸಾಲ ಕೊಡ್ತಾರ ಹೇಳ್ತಿದ್ಯಲ್ಲೇ. ಅದಕ್ಕೂ ಮುಂಚೆ ಕಿಸ್ ಕೂಡ ತಗೊಂಡಿದ್ರು. ಏನೇ ನೀನು ಊರಲ್ಲಿ ಯಾರಾದ್ರೂ ಚಿಕ್ಕ ಮಾತಾಡಿದ್ರು ಕೂಡ ಉರ್ದ್ ಬೀಳ್ತಿದ್ದೆ, ಈಗ ಹೇಗ್ ಕಿಸ್ ಮಾಡಿದ್ಯಾ ನೀನು? ಅದೇನೋ ಗೊತ್ತಾಗ್ದೆ ಆಯ್ತು ಬಿಡು. ಆದ್ರೂ ಏನ್ ಕೊಟ್ರು ಏನ್ ಲಾಭ? ಈ ಗಂಡಸ್ರ ಬುದ್ಧಿನೇ ಹಾಗೆ, ಅಲ್ಲಾಡು ನಾಯಿ ಬಾಲ. ಅಲ್ಲ ನಿನ್ ಬುದ್ಧಿಗೇನಾಯ್ತೆ? ಎಲ್ಲ ನಾಟಕ ಅಂದೆ, ಮತ್ತೆ ಇದೇನು? ನಿಮ್ಮ ಅಮ್ಮಂಗ್ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ಈಗ ಈ ವಿಷಯ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ನನ್ ಪ್ರಾಣ ತೆಗಿತಾರೆ. ಯಾಕೆ ಹೀಗ್ ಮಾಡ್ತಿದಾರೋ ಹೋಗಿ ಅವ್ರನ್ನೇ ಕೇಳ್ತೀನಿ. ನಿಂತ್ಕೊಳೆ, ನನ್ನಿಷ್ಟ ಅಂತ ಸರ್ ಹೇಳಿದ್ರೆ? ಏನೇ ಅವ್ರಿಷ್ಟ? ಕೊಟ್ರೆ ಟಪಕ್ ಅಂತ ಸೌಂಡ್ ಬರ್ಬೇಕು. ನಾನಿರುವಾಗ ಅಮ್ಮವ್ರಿಗೆ ಅನ್ಯಾಯ ಆಗೋಗ್ಬಿಡ್ತೀನಾ? ಅಷ್ಟಕ್ಕೂ ಅವ್ರಿಗಲ್ಲ, ಮೊದ್ಲು ಆ ದೃಷ್ಟಿಗೊಂಬೆ ಮುಖದವನ್ಗೆ ಹೇಳ್ಬೇಕು. ಅವನ್ ಯಾರೇ? ಇದಾನಲ್ಲ ಗಣೇಶಂಗೆ ಇಲ್ಲಿ ಮರೆಯಾಗಿ ಈ ಆಫೀಸಲ್ಲೊಬ್ಬ ಯಾವಾಗ್ಲೂ ಅವ್ರ ಹಿಂದೆ ಸಾರ್ ಅಂತ ಸುಮ್ನೆ ತಿರುಗ್ತಾ ಇರ್ತಾನೆ. ಈಗ ತಾಟಕ್ಕೆ ಅವ್ರನ್ನ ಹೊಡ್ಕೊಂಡು ಹೋಗ್ತಿದ್ರೆ ಏನ್ ಮಾಡ್ತಿದ್ದಾನೆ ಅವನ? ಅಯ್ಯರಾಮ, ರಾತ್ರಿ ನಾನು ನಿಮ್ಗೆ ಆ ರೀತಿ ಮಾತಾಡಿದ್ನ? ನನಗೇನು ನೆನಪಿಲ್ಲ. ಏನೇ ಆದ್ರೂ ನಾನು ನಿಮ್ಗೆ ಸಾರಿ ಹೇಳಲೇಬೇಕು. ಸಾರಿ, ನೀವು ಆ ರೀತಿ ಅಳಬಾರ್ದು. ಸಾರಿ ಕೇಳಿದ್ನಲ್ಲ, ಕೂತ್ಕೊಂಡು ಕೆಲಸ ಮಾಡಿ. ಸಾರಿ ಓಕೆನಾ? ನಾಳೆ ಅವ್ರೆ ಮೇಡಮ್, ಏನು ಏನ್ ನೀವ್ ಮಾಡಿರೋ ಕೆಲ್ಸ ಇದೇನಾದ್ರೂ ಸರಿನಾ? ಸ್ವಲ್ಪನೂ ಸರಿ ಇಲ್ಲ ಮೇಡಮ್, ಅದಕ್ಕೆ ಸಾರಿ ಕೇಳಿದೆ. ಏನಮ್ಮ ಸಾರಿ ಕೇಳಿದ್ನಲ್ಲ? ಸಾರಿ ಅಲ್ಲ, ನೀವ್ ಸಾರ್ ಬಗ್ಗೆ ನನ್ಗೇನ್ ಹೇಳಿದ್ರು ಅದನ್ನ ಹೇಳಿ ಮೊದ್ಲು. ಈಗಲ್ಲ, ನೀವು ಯಾವಾಗ ಬಂದು ನಮ್ ಸಾರ್ ಬಗ್ಗೆ ಕೇಳಿದ್ರು ಒಳ್ಳೆಯವರು ಅಂತಾನೆ ಹೇಳ್ತೀನಿ. ಒಳ್ಳೆಯವ್ರಲ್ಲ, ಕಳ್ಳ ಅವರು. ನೀವು ಬನ್ನಿ ಹೇಳ್ತೀನಿ. ಬನ್ನಿ, ನಿನ್ ಕೆಲಸ ನೀನ್ ನೋಡಮ್ಮ. ಬನ್ನಿ, ನೀವು ಬನ್ನಿ ಹೇಳ್ತೀನಿ. ಮೇಡಮ್ ಯಾಕೋ ಬೆಳಬೆಳಿಗ್ಗೆನ ಉಗ್ರ ರೂಪ ತಾಳಿದಾರಲ್ಲ, ಕಾರಣ ಕೇಳ್ಬೋದಾ? ಕಾರಣ ಹೇಳೋದಲ್ಲ, ಕಾರಣ ಅರ್ಧ ಬಾಯಿಗೆ ಹಾಕ್ತೀನಿ ಅಷ್ಟೇ. ಅಯ್ಯೋರಮ್ಮ, ಅಂತ ತಪ್ಪು ನಾನೇನ್ ಮಾಡ್ದೆ? ನೀವಲ್ಲ, ನಿಮ್ ಸಾರ್ ಮಾಡಿದ್ದಾರೆ. ಆ ಸ್ವಪ್ನಲ್ಲಿ ಕರ್ಕೊಂಡು ಏನ್ ಹೌಸ್ ಅದು? ಫಾರ್ಮ್ ಹೌಸಾ? ಫಾರ್ಮ್ ಹೌಸ್ಗೆ ಹೋಗ್ತಿದಾರಂತೆ. ರಾಮರಾಮ, ಸಾರ್ ಯಾವತ್ತೂ ಆ ರೀತಿ ತಪ್ಪು ಮಾಡಲ್ಲ. ನಾಣಿ, ನಿಮ್ ಸಾರ್ ತಪ್ಪು ಮಾಡ್ತಿದಾರೆ ಅಂತಂದ್ರೆ ನಮ್ದೇ ವಾದಿಸ್ತಿರಲ್ಲ? ಚಾನ್ಸೇ ಇಲ್ಲ ಮೇಡಮ್, ಸಾರ್ ಆ ರೀತಿ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅವರು ಶ್ರೀರಾಮಚಂದ್ರ ಇದ್ದಾಗೆ, ಒಂದೇ ಬಾಣ ಒಂದೇ ಹೆಂಡತಿ. ಹಾ, ನೀವ್ ಹನುಮಂತ. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ತಿರೋ ಬಿಲ್ಡಪ್ ನೀವು. ಮೇಡಮ್ ಏನು ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ? ನಿಮ್ ಸಾರ್ ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ಚಿಚಿ, ಈ ರೀತಿ ಕೆಲಸ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಛೆ! ನಿಮ್ ತಲೆ ಬಾಡ್ಲಿ ಆಗ್ಲಿ, ನಿಮ್ ಕಣ್ಣಿಗೆ ಕನ್ನಡಕ ಬರ್ಲಿ. ಈ ಟೈಮಲ್ಲಿ ಸಾಂಗ್ ನೀವೀಗ ನಂಬಲ್ಲ ಅಲ್ವಾ? ಅಲ್ಲೋಡಿ 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 ಅಲ್ಲೋಡಿ. ನೋಡಿದ್ರಾ? ಈಗಾದ್ರೂ ನಂಬ್ತೀರಾ? ಇದ್ಯಾವುದೋ ಮಾಟಗಾರನ ಕತೆ ಆಗಿದೆ ಮೇಡಮ್. ಅದೇ ಹೇಳಿದ್ದು, ಆ ಮಾಟ್ಕಾತಿ ಹಾರ್ಸ್ಕೊಂಡು ಹೋಗ್ತಿದ್ದಾಳೆ. ಹೋಗಿ ಹೋಗಿ ಕಾರ್ ತಗೊಂಡ್ ಬನ್ನಿ. ಯಾಕೆ ಮೇಡಮ್? ಅವ್ರ ಹಿಂದೆ ಹೋಗಿ ಹಿಡಿಯೋದಿಕ್ಕೆ. ನನಗೆ ಕಾರ್ ಡ್ರೈವಿಂಗ್ ಬರಲ್ಲ ಮೇಡಮ್. ಹೋಗ್ಲಿ ಬೈಕ್ ತಗೊಂಡ್ ಬನ್ನಿ. ಬೈಕ್ ಡ್ರೈವಿಂಗು ಬರಲ್ಲ. ಅಯ್ಯೋ, ಇನ್ನೇನ್ ಬರುತ್ತೆ ನಿಮ್ಗೆ? ಯಾರಾದ್ರೂ ಡ್ರೈವಿಂಗ್ ಮಾಡಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಬರ್ತೀನಿ. ಇನ್ನು ಯಾವ ಕಲ್ಲ ಇದ್ದೀರಾ ನಾಣಿ? ಏನು ಕಲಿತೆ ಅಲ್ಲೇ ಇದ್ದೀರಾ? ಅಪ್ಪ, ಈ ಸ್ಕೂಟಿ ಯಾರ್ದು? ಇದು ನಮ್ಮ ಆಫೀಸ್ ಹುಡುಗಿದೆ. ಇರಿ, ಕೀ ಇಸ್ಕೊಂಡ್ ಬರ್ತೀನಿ. ಏ ನಿಲ್ಲಿ. ಕೂತ್ಕೊಳ್ಳಿ. ಅಯ್ಯೋ ಅಯ್ಯೋ, ಮುಖ ನೋಡ್ತಿರಲ್ಲ, ಹತ್ತಿ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನೀವ್ ಬನ್ನಿ ಮೊದ್ಲು. ನಮ್ಮ ಮೀನಾಕ್ಷಿ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಹತ್ತಿ.
ಅತಿ ವೇಗ ಅಪಾಯ ಮೇಡಮ್. ಏ ಮತ್ತೆ ನಿಮ್ ಬಾಸ್ ಇನ್ನೊಂದು ಹುಡುಗಿ ಜೊತೆ ಹೋಗೋದು ಸರಿನಾ? ಅದು ತಪ್ಪೇ ಮೇಡಮ್, ಇಷ್ಟು ಬೇಗ ಹೋಗೋದು ತಪ್ಪೆ. ಇದಕ್ ಬದಲು ನೀವ್ ಏನಾದ್ರೂ ಹೆಲಿಕಾಪ್ಟರ್ ಓಡಿಸಿದ್ರಾ? ಇಲ್ಲ, ಟ್ರ್ಯಾಕ್ಟರ್ ಓಡಿಸಿದೀನಿ. ಟ್ರ್ಯಾಕ್ಟರ್ ಹೇಗೆ ಮೇಡಮ್? ಅದು ನಾನು ಕೋಟ್ಯಾಧಿಪತಿ ಮಗಳು. ನನ್ಗಿದೆಲ್ಲ ಮಾಮೂಲಿ ವಿಷಯ ರಾಣಿ. ಇಷ್ಟು ಸ್ಪೀಡು ಚಿಕ್ಕ ವಿಷಯ ಅಲ್ಲ. ಈ ಸ್ಪೀಡ್ಗೆ ನನ್ನ ಚರ್ಮನೆ ಕಿತ್ ಬರ್ತಿದೆ. ಎಲ್ಲಿ ನಾನು ಬೀಳ್ತೀನೋ. ಇಂದು ನನ್ನ ಇನ್ಸೂರೆನ್ಸ್ ಬೇರೆ ಪೂರ್ತಿ ಆಗಿಲ್ಲ. ನನ್ಗೇನಾದ್ರೂ ಆದ್ರೆ ನನ್ ಮೀನಾಕ್ಷಿ ಕತೆ ಅಷ್ಟೇ. ಏನಾಗಲ್ಲ, ಸುಮ್ಮನೆ ಇವತ್ತು ನನ್ನ ಸಹಾಯಕ್ಕೆ ಬಂದಿರೋದು. ಇಲ್ಲಿ ನೋಡಿ, ನೀವ್ ಹೆಲ್ಮೆಟ್ ಬೇರೆ ಹಾಕಿಲ್ಲ. ಲೈಸೆನ್ಸ್ ಇದೆಯಾ? ಇಟ್ಟಿದ್ದೀರಾ? ಯಾರಾದ್ರೂ ಟ್ರಾಫಿಕ್ ಪೊಲೀಸ್ ಇಟ್ಕೊಂಡ್ರೆ ಫೈನ್ ಹಾಕ್ತಾರೆ. ಯಾರು ನಿಲ್ಸಿದ್ರು ನಿಲ್ಸೋಳೆ ಅಲ್ಲ. ಮೇಡಮ್, ನನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮುಂದೆ ಒಂದು ಸಿಗ್ನಲ್ ಇದೆ. ಅಲ್ಲಿ ನಮ್ ಸಾರ್ ಖಂಡಿತ ಸಿಗ್ತಾರೆ. ಅಷ್ಟರಲ್ಲಿ ನಾವು ಹೋಗಿ ಖಂಡಿತ ಹಿಡಿಬಹುದು. ಸ್ಲೋ ಆಗಿ ಹೋಗಿ. ಅಮ್ಮ, ಮೇಡಮ್, ಅಯ್ಯೋ ದೇವ್ರೇ, ಬೆನ್ನು ಮೂಳೆ ಮುರಿದೋಯ್ತಲ್ಲಪ್ಪ ದೇವ್ರೇ. ಮೇಡಮ್, ಅಮ್ಮ, ಅಯ್ಯೋ ದೇವ್ರೇ. ಏನ್ ನಾಣಿ ನೀವು ಕೂತ್ಕೊಳ್ಳೋಕ್ಕೂ ಬರಲ್ವಾ? ಅಲ್ಲ, ಅಷ್ಟು ಸ್ಪೀಡಾಗಿ ಹೋದ್ರೆ ಹೇಗೆ ಕೂತ್ಕೊಳ್ಳೋದು? ಅಯ್ಯೋ, ಕಾರೆಲ್ಲ ಕಾಣ್ತಿಲ್ಲ. ನಾಣಿ ಎಲ್ಲ ನಿಮ್ಮಿಂದಾನೆ. ಅಮ್ಮೋ, ನಿಮ್ ಕಣ್ ಕಾಗಿ ಎತ್ಕೊಂಡು ಹೋಗ. ಇನ್ ಸ್ವಲ್ಪ ಹೊತ್ತಾಗಿದ್ರೆ ಈ ನಾಣಿ ಏನಾಗ್ತಿದ್ನೋ ಏನೋ. ನೀವೇನ್ ಎದ್ರಕೋಬೇಡಿ. ಆ ಅಡ್ರೆಸ್ ಏನು ಅಂತ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ ಇರಿ. ಮತ್ತೆ ಅತ್ತೆ ಈಗ? ಹತ್ತೀನಿ ಇರಿ ಮೇಡಮ್. ಮತ್ತೆ ಲೇಟ್ ಮಾಡ್ಬೇಡಿ. ಅಮ್ಮೋ, ನೋಡ್ಕೊಂಡು ಹೋಗಿ. ಇವತ್ತು ನನ್ನ ಕತೆ ಮುಗೀತು ದೇವ್ರೇ. ಅಯ್ಯೋ ಮೇಡಮ್, ಗಾಡಿ ಈಗ ಬಿಟ್ರೆ ಹೇಗೆ? ಈ ಗಾಡಿನ ಅವರಿಗೆ ರಿಟರ್ನ್ ಕೊಡ್ಬೇಕಲ್ವಾ? ಅದು ಅಲ್ಲದೆ ಹುಡುಗಿಗೆ ಕೋಪ ಜಾಸ್ತಿ. ನಾಣಿ, ಇದೇನಾ ಫಾರ್ಮ್ ಹೌಸ್? ಇದೆ ಮೇಡಮ್. ಇಲ್ಲಿ ನೋಡಿ, ಸರ್ಕಾರ ಇಲ್ಲೇ ಇದೆ. ನಾಣಿ, ಮೇಡಮ್, ಏನ್ ಮಾಡ್ತಿದ್ದೀರಾ ನಾಣಿ? ಸಾರು ಸ್ವಪ್ನ ಮೇಡಮ್ ಕಾರಲ್ಲಿ ಇದಾರೆ ಅಂತ ನೋಡ್ತಿದ್ದೆ ಮೇಡಮ್. ನಿಮಗೆ ಇಷ್ಟು ವಯಸ್ಸಾದ್ರೂ ಚಿಕ್ಕ ಮಕ್ಳಿಗಿರೋ ಬುದ್ಧಿನೂ ಇಲ್ಲ. ಅವ್ರಿನ್ನೂ ಕಾರಲ್ಲಿ ಹಾಕಿರ್ತಾರೆ. ಹೌದು ಮೇಡಮ್, ಹೌಸ್ ಒಳಗಡೆ ಹೋಗಿರ್ತಾರೆ. ಈಗ ಹೇಳು, ನಿಮ್ ಬಾಸ್ ಶ್ರೀರಾಮ್ ಚಂದ್ರನಾ ಇಲ್ಲ ಶ್ರೀಕೃಷ್ಣನಾ? ಯಾಕೆ ಅಳ್ತಿದ್ದೀರಾ? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೇಡಮ್ ಅಳ್ತಿರೋದಾ? ನನ್ನ ಗೆಸ್ ತಪ್ಪಾಗಿದ್ದು. ಸಾರ್, ನಾವು ಮುಖೇಶ್ ಅಂಬಾನಿ ಅನ್ಕೊಂಡಿದ್ದೆ. ಆದ್ರೆ ಮನುಷ್ಯನ್ ಜನ್ಮದಲ್ಲಿರೋ ಮನ್ಮಥ ಅಂತ ಇವತ್ತೇ ಗೊತ್ತಾಗಿತ್ತು. ಇಂಥವ್ರನ್ನ ಏನ್ ಮಾಡ್ಬೇಕು ನಾಣಿ? ಮೊಸರನ್ನ ಚೆನ್ನಾಗಿ ಕಡ್ದು ಬೆಣ್ಣೆ ತೆಗ್ದ ಹಾಗೆ ಮೈಲಿರೋ ಕೊಬ್ಬನ್ನ ತೆಗಿಬೇಕಾ ಬೇಡವಾ? ತೆಗಿಬೇಕು ಮೇಡಮ್. ಎಳ್ನೀರು ಸಿಪ್ಪೆ ಕಿತ್ತೋ ಹಾಗೆ ಅವ್ರ ಚರ್ಮ ಕಿತ್ಕೋಬೇಕಾ ಬೇಡವಾ? ಕಿತ್ಕೋಬೇಕು ಮೇಡಮ್. ಕೊಳೆ ಆಗಿರೋ ಬಟ್ಟೆನ ಹಾಕ್ಸಿ ಎತ್ತೆತ್ತಿ ಒಗೆಯೋ ಹಾಗೆ ಒಗಿಬೇಕಾ ಬೇಡವಾ? ಒಗಿಬೇಕು ಮೇಡಮ್. ಹಾಗಾದ್ರೆ ನಡಿ. ಎಲ್ಲಿಗೆ ಮೇಡಮ್? ನಿಮ್ ಸರ್ಗೆ ಬುದ್ಧಿ ಕಲ್ಸೋಕೆ. ನೀವು ಹೋಗಿ ಬನ್ನಿ. ಯಾಕೆ ನೀವ್ ಬರಲ್ವಾ? ಇಲ್ಲಿವರೆಗೂ ಬಂದಲ್ಲ ಮೇಡಮ್. ಅಲ್ಲಿ ತನಕ ಬರಲ್ವಾ ಅಂತ ಕೇಳಿದ್ದು. ಯಮನ್ ಹತ್ರ ಹೇಗ್ ಬರೋದು? ನೀವು ಹೋಗಿ ಬನ್ನಿ ಮೇಡಮ್. ಗೆದ್ದು ತಿರುಗಿ ಬಂದ್ರೆ ಹೆಮ್ಮೆ ಪಡ್ತೀನಿ. ಸೋತು ತಿರುಗಿ ಬಂದ್ರೆ ಸಮಾಧಾನ ಮಾಡ್ತೀನಿ. ಏನೇ ಆದ್ರೂ ನಾನು ಇಲ್ಲೇ ಇರ್ತೀನಿ. ಯಾಕಂದ್ರೆ ತಿರುಗಿ ಹೋಗೋದಕ್ಕೆ ನನಗೆ ಡ್ರೈವಿಂಗ್ ಬರಲ್ವಲ್ಲ ಮೇಡಮ್. ಮಹಾ ಮನುಷ್ಯ.
ಗಂಡ್ಸು. ಇವನಿಗೆ ಬುದ್ಧಿ ಇಲ್ಲ ಅಂದ್ರೆ ಹೆಣ್ಣು ಹುಡುಗಿ, ಇವಳ ಬುದ್ಧಿಗೆ ಏನಾಯ್ತು? ಅವಳ ಭಾವ ಅಂತ ಮಾತ್ರಕ್ಕೆ ಕರ್ದ ತಕ್ಷಣ ಕುರಿ ಮನೆಯಾಗೆ ಬಂದ್ಬಿಡೋದಾ? ಮದ್ವೆ ಗಿದ್ವೆ ಏನು ಬೇಡ್ವಾ? ಓದಿದ್ಯಾಕೆ? ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಮಾವ? ಎಲ್ಲಾನು ನೋಡ್ತಿದ್ರೆ ಕೆಟ್ಟ ಮನುಷ್ಯ, ಶರ್ಟ್ ತೆಗಿತಿದಾನಲ್ಲ. ಮಾವ, ಆರ್ ಯು ಸಿ ಐ ಲವ್ ಯು ಮಾವ. ಚಿಚಿ, ಎಷ್ಟು ಕೆಳಗಿಳ್ತಿದ್ಯಾ? ಅವರಿಗೆ ಐ ಲವ್ ಯು ಹೇಳ್ತೀಯಾ? ಏನು? ಅಮ್ಮ ಅವರು ವೇಸ್ಟಾ? ನೀನೇ ವರಷ್ಟು. ಒಬ್ಳು ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಸರ್ಸಾಡ್ತೀಯ? ನೀನು ಉದ್ಧಾರ ಆಗಲ್ಲ. ಥ್ಯಾಂಕ್ ಯು ಮಾವ. ಇನ್ ಮುಂದೆ ನಾನು ನಿನ್ನವಳೆ. ನೀನ್ ಬೇಕಿದ್ರು ಮಾಡೋ ರೈಟ್ಸು ನಿನಗಿದೆ. ನಿನ್ನಂತ ಹುಡುಗಿನ ನಾನು ಸುಮ್ಮನೆ ಮಿಸ್ ಮಾಡ್ಕೊಂಡೆ. ನೀನೇ ನನಗೆ ಫ್ಯೂಚರ್ ಮಿಸ್ಸಸ್. ಅವಳು ನಿನ್ ಹೆಂಡತಿ ಆದ್ರೆ ಅಮ್ಮವ್ರ ಕತೆ ಏನೋ? ಸತ್ರು ಅಮ್ಮವ್ರಿಗೆ ಅನ್ಯಾಯ ಆಗೋಗ್ ಬಿಡಲ್ಲ. ಎಂತ ಮಾತು ಹೇಳ್ದೆ, ಮುತ್ತು ಕೊಡ್ಬೇಕು ಅನ್ನಿಸ್ತದೆ. ಮುತ್ತು ಕೊಡೋಳು ತುತ್ತು ಕೊಡೋಳು ನೀನೇ.